ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ನೀಳ್ಗತೆ ಕೃಷ್ಣೇಗೌಡನ ಆನೆಯ 5ನೆಯ ಒಂದು ಅಧ್ಯಾಯ. ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಾ ಇರಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ, ನಿರೂಪಕರು ಹೇಳ್ತಾ ಇದ್ದಾರೆ. ಇದನ್ನು ನಿರೂಪಕರು ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ಅಂತ ಹೇಳಿಬಿಟ್ಟು ವೆಟರ್ನರಿ ಆಸ್ಪತ್ರೆ ಅಂದರೆ ಪಶು ಆಸ್ಪತ್ರೆ ಎದುರು ಹೋಗ್ತಾ ಇರಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ಮನ್ನ ಹೆಸರು ಜಬ್ಬಾರ್. ಅವನ ಲೂನಾ ದಾರಿಯಲ್ಲಿ ಅಲ್ಲೇ ನಿಂತ್ಕೊಂಡಿರುತ್ತೆ. ಅದು ಪೋಸ್ಟ್ ಕೊಡುವುದರ ಜೊತೆಗೆ ಆತ ಅಂದರೆ ಜಬ್ಬಾರು ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ಕೂಡ ಮಾಡ್ತಾ ಇದ್ದರಿಂದ ಅವೆಲ್ಲವನ್ನ ಚೀಲದಲ್ಲಿ ತುಂಬಿಸಿ ಅಗಸರ ಕತ್ತೆಯ ಮೇಲೆ ಹೇರು ಹೊರಿಸುವಂತೆ, ಹೇರು ಅಂದರೆ ಭಾರವನ್ನು ಹೊರಿಸುವಂತಹ ರೀತಿಯಲ್ಲಿ ಲೂನಾದ ಎರಡೂ ಪಾರ್ಶ್ವಕ್ಕೂ ನೇತು ಹಾಕಿರ್ತಾನೆ. ಪಾರ್ಶ್ವ ಅಂದರೆ ಎರಡು ಬದಿಗಳು, ಲೂನಾಗಳ ಹ್ಯಾಂಡ್ಲ್ ಇರುತ್ತಲ್ಲ, ಎರಡು ಬದಿಗಳಿಗೂ ಕೂಡ ಆ ಮ್ಯಾಗ್ಝಿನ್ಗಳನ್ನು ಎಲ್ಲ ಭಾರವನ್ನು ನೇತು ಹಾಕಿರ್ತಾನೆ. 3 ದಿನದಿಂದ ಪೋಸ್ಟನ್ನು ಆತ ಕೊಟ್ಟಿರಲಿಲ್ಲ. ಯಾವಾಗ ಆಕ್ಷೇಪಿಸಿದ್ರು ಅಂದರೆ ಯಾವಾಗ ಕೇಳಿದ್ರು ಕೂಡ, ಅಯ್ಯೋ ಯಾವ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಆತ ನಿರ್ಲಕ್ಷ್ಯದಿಂದ ಅಸಡ್ಡೆಯಿಂದ ಹೇಳ್ತಾ ಇದ್ದಂತೆ. ಪಶು ಆಸ್ಪತ್ರೆಯ ಎದುರು ನಿರೂಪಕರನ್ನು ನೋಡಿದವನೇ ಕುಂಟುತ್ತಾ ನಿರೂಪಕರ ಹತ್ರ ಬರ್ತಾನಂತೆ. ಜಬ್ಬಾರ್ ಲೈನ್ಮನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದಂತಹ ಮನುಷ್ಯ. ಹೆಸರಿಗೆ ಅವನು ಕೇಂದ್ರ ಸರ್ಕಾರಿ ನೌಕರನಷ್ಟೇ. 16 ವರ್ಷದಿಂದ ಆತ ಅದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಇನ್ನೂ ಟೆಂಪ್ರವರಿಯಾಗಿಯೇ ಇದ್ದದ್ರಿಂದ ಅವನ ಸಂಬಳ 60 ರೂಪಾಯಿ ಇತ್ತು. ಅಂದರೆ ಅವನು ಇನ್ನೂ ಕಾಯಂ ಆಗೇ ಇರಲಿಲ್ಲ. ಎಷ್ಟು 16 ವರ್ಷ ಕೆಲಸ ಮಾಡಿದರೂ ಆತ ಇನ್ನೂ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇದ್ದ. ಆತನಿಗೆ ಬರ್ತಾ ಇದ್ದಂತಹ ಸಂಬಳ ಕೇವಲ 60 ರೂಪಾಯಿ ಮಾತ್ರ. ಈ ಸಂಬಳದಿಂದ ಹೊಟ್ಟೆ ಉರಿಯೋದು ಅಂದರೆ ಹೊಟ್ಟೆ ತುಂಬಿಸ್ಕೊಳೋದು ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ 108 ಪತ್ರಿಕೆಗಳ ಏಜೆನ್ಸಿಗಳನ್ನು ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರನ ಮಾಡಲು ಪ್ರಯತ್ನಿಸ್ತಾ ಇದ್ದ. ಎಲ್ಲೆಲ್ಲಿ ಪೋಸ್ಟ್ಗಳನ್ನು ಕೊಡ್ತಾನಲ್ಲ ಅಲ್ಲೆಲ್ಲ ಮ್ಯಾಗ್ಝಿನ್ಗಳನ್ನು ಏಜೆನ್ಸಿಗಳನ್ನು ತಗೊಂಡ್ಕೊಂಡು ಅವುಗಳಿಗೆ ಚಂದಾದಾರರನ್ನು ಮಾಡ್ತಾ ಇದ್ದಂತೆ. ಚಂದಾದಾರರು ಅಂತಂದರೆ ಪತ್ರಿಕೆಗಳನ್ನು ಮ್ಯಾಗ್ಝಿನ್ಗಳನ್ನು ತಗೊಳ್ತಾರಲ್ಲ, ಅದನ್ನು ಕೇವಲ 1 ದಿನಕ್ಕೆ ಆದರೆ ಅದು 1 ದಿನಕ್ಕೆ ತಿಂಗಳಿಗೆ ಆದರೆ ಹೆಚ್ಚಾಗುತ್ತೆ. ಆದರೆ 3 ತಿಂಗಳು 2 ತಿಂಗಳು ವರ್ಷ ಹೀಗೆ ಮಾಡೋದ್ರಿಂದ ಅವರಿಗೆ ಚಂದಾದಾರರಿಗೆ ಹಣದ ಉಳಿತಾಯ ಆಗೋದ್ರಿಂದ ಅವರನ್ನು ಚಂದಾದಾರನನ್ನಾಗಿ ಮಾಡ್ಕೊಳ್ತಾ ಇದ್ದ. ಪೋಸ್ಟಿನ ಜೊತೆಗೆ ಮ್ಯಾಗ್ಝಿನ್ಗಳ ಕಂತೆ ಅಂದರೆ ಕಟ್ಟುಗಳನ್ನು ಹೊತ್ಕೊಂಡು ಅವನು ತಿರುಗಬೇಕಾಗಿತ್ತು. ಅದು ಎಷ್ಟು ದೂರ ಅಂತೀರ, ದಿನ 18 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತಂತೆ. ಆಗ ನಿರೂಪಕರು ಹೊಸದಾಗಿ ತಗೊಂಡಂತಹ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಅಂತ ಅಂದರೂ ಕೂಡ ಆತ 2 ಲಕ್ಷ ಕಿಲೋಮೀಟರ್ನಷ್ಟು ನಡ್ಕೊಂಡು ಹೋಗಿದ್ನಂತೆ. ಆಗ ಅವರು ಲೆಕ್ಕ ಹಾಕಿ ಹೇಳ್ತಾರಂತೆ, ಏನಂದರೆ ನೀನು ಮೂಗಿನ ನೇರಕ್ಕೆ ಅಂದರೆ ನೀನು ಎಲ್ಲಿ ಹೋಗದೆ ನೇರವಾಗಿ ನೆಟ್ಟಗೆ ಹೋಗಿ ಬಂದಿದ್ರೆ ಇಡೀ ಭೂಮಂಡಲವನ್ನು ಸುತ್ತಿ ಬರಬಹುದಾಗಿತ್ತು ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಅವನ ಮುಖ ಸ್ವಲ್ಪ ಹಿಂಚ್ಕೊಳ್ತು. ಅಂದರೆ ಸ್ವಲ್ಪ ಮುಖ ಅಗಲಾಯ್ತಂದರೆ ಅವನಿಗೊಂದು ಸ್ವಲ್ಪ ಬೇಸರನೋ ತಂತಂತೆ. ತನ್ನನ್ನು ಈ ದುರ್ದಶೆಯಲ್ಲಿಟ್ಟಿರುವಂತಹ ಅಂದರೆ ದುರ್ದಶೆ ಅಂದರೆ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ತಂದಂತಹ ಕೇಂದ್ರ ಸರ್ಕಾರವನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಕೂಡ ಶಪಿಸ್ತಾನೆ. ಯಾಕೆ ಹಂಗೆ ಹೇಳ್ತಾ ಇದ್ದಾನೆ ಅಂದರೆ ಅವನ ಕೆಲಸ ಇನ್ನೂ ಕಾಯಂ ಆಗಿರಲಿಲ್ಲಲ್ಲ, ಅದಕ್ಕೆ ಅವನು ಕೇಂದ್ರ ಸರ್ಕಾರವನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಕೂಡ ಬೈತಾ ಇದ್ದಂತೆ. ಮೂಡಿಗೆರೆಯಂತಹ ಕುಗ್ರಾಮ ಆಧುನೀಕರಣಗೊಳ್ತಾ ಇದ್ದಂತಹ ಟೆಲಿಫೋನ್ ಎಕ್ಸ್ಚೇಂಜ್, ಮೂಡಿಗೆರೆ ಅಂಥದ್ದು ಕುಗ್ರಾಮ ಆಗಿತ್ತು. ಕುಗ್ರಾಮ ಅಂದರೆ ಕಾಡಹಳ್ಳಿ. ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಇಲ್ಲದೇ ಇರುವಂತಹ ಒಂದು ಗ್ರಾಮ. ಆಧುನೀಕರಣ ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಅಲ್ಲಿಗೆ ಟೆಲಿಫೋನ್ ಎಕ್ಸ್ಚೇಂಜು ಹಾಗೆ ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನು ಕೂಡ ತಮ್ಮ ಸೇವೆಯನ್ನು ಕೂಡ ವಿಸ್ತರಿಸ್ತಾ ಹೋಗ್ತಾರೆ. ಆದರೆ ಅಲ್ಲಿ ಹ್ಯಾಂಡ್ ಪೋಸ್ಟ್ ಆಫೀಸ್ ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತಾಕಿದ್ರು. ನೋಡಿ, ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕ್ತಾರೆ. ಯಾಕೆಂದರೆ ಅದಕ್ಕೆ ಕಡಿಮೆ ಖರ್ಚಲ್ವಾ.
ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡಂತಹವರು ಅಂದರೆ ಪೋಸ್ಟ್ಮ್ಯಾನ್ ಜಬ್ಬಾರ್ ಸಾಹೇಬ. ನೋಡಿ, ಪೋಸ್ಟ್ ಆಫೀಸನ್ನು ತೆರೆದ್ರೆ ಅಲ್ಲಿ ಒಂದು ಕಚೇರಿಯನ್ನು ತೆಗಿಬೇಕಾಗುತ್ತೆ, ಅಲ್ಲಿ ಕೆಲಸಗಾರರನ್ನು ಇಡಬೇಕಾಗುತ್ತೆ. ಹೀಗೆ ಇವುಗಳನ್ನೆಲ್ಲ ತಪ್ಪಿಸ್ಲಿಕ್ಕಾಗಿ ಕೇವಲ ಪೋಸ್ಟ್ ಬಾಕ್ಸನ್ನು ಮಾತ್ರ ನೇತಾಕಿದ್ರು. ಇದರಿಂದ ತೊಂದರೆಯಾಗಿದ್ದು ಕೇವಲ ಪೋಸ್ಟ್ಮ್ಯಾನ್ ಜಬ್ಬಾರ್ ಸಾಹೇಬನಿಗೆ ಅಂತ ಹೇಳ್ತಾ ಇದ್ದಾರೆ ನಿರೂಪಕರು. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೆ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು. ನೋಡಿ, ಆ ಪೋಸ್ಟ್ ಬಾಕ್ಸ್ನಲ್ಲಿ ಪೋಸ್ಟ್ ಇರ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ಅವನು ಅಲ್ಲಿವರೆಗೂ ಹೋಗಿ ಅದನ್ನು ಅಕಸ್ಮಾತ್ ಪೋಸ್ಟ್ ಇತ್ತು ಅಂದರೆ ಅದನ್ನು ತಗೊಂಡು ಹೆಡ್ ಆಫೀಸಿಗೆ ಹೋಗಿ ಕೊಡಬೇಕಾಗಿತ್ತಂತೆ. ನಡೆದಾಗಲಿ ಸೈಕಲ್ನಲ್ಲಾಗಲಿ ತಿರುಗಲಾರದೆ ಆತ ಸೋತೋದ. ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ತಗೊಂಡ. ಒಂದು ಸೆಕೆಂಡ್ ಹ್ಯಾಂಡ್ ಅಂದರೆ ಈಗಾಗಲೇ ಬಳಸಿರುವಂತಹ ಒಂದು ಲೂನಾವನ್ನು ಆ ಮೊಫೆಡನ್ನು ತಗೊಳ್ತಾನೆ. ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವಂತಹ ಒಂದು ಸ್ಕೀಮು ಬಂದುದರಿಂದ ಆತ ಆ ಒಂದು ಲೂನಾವನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಆಯಿತು. ಮೂಡಿಗೆರೆಯಿಂದ ಬಿದರಳ್ಳಿವರೆಗೆ ಇಳಿಜಾರೇ ಇದ್ದದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದರಳ್ಳಿಗೆ ತಲುಪಿಡ್ಬೋದಾಗಿತ್ತು. ಯಾಕಂದರೆ ಅದು ಇಳಿಜಾರು ಪ್ರದೇಶ ಆಗಿರೋದ್ರಿಂದ ಲೂನಾ ಸ್ಟಾರ್ಟ್ ಮಾಡದೆ ಬಿದರಳ್ಳಿವರೆಗೆ ತಲುಪಿಡ್ಬೋದಾಗಿತ್ತು. ಆದರೆ ವಾಪಸ್ ಹೋಗ್ತಾ ಅವನನ್ನು ಅವನ ಪುಸ್ತಕದ ಹೊರೆಯನ್ನು ಹೊತ್ತ ಲೂನಾ ಮೂಡಿಗೆರೆವರೆಗೂ ಇದ್ದ ಉಬ್ಬಿನಲ್ಲಿ ಕಿರ್ರೋ ಅಂತ ರಸ್ತೆಯನ್ನು ಪರಚುವಂತೆ ಕೂಗ್ತಾ ಹೋಗುವ ಹಾಗೆ ಬರುವಾಗ ಉಳಿಸಿದಂತಹ ಪೆಟ್ರೋಲ್ ಅಷ್ಟನ್ನು ಕೂಡ ಕುಡಿದು ಬಿಡ್ತಾ ಇತ್ತು ಎನ್ನುವುದು ಅವನ ಅಂದಾಜೆ ಆಗೇ ಇರಲಿಲ್ಲ ಅಂತ. ಯಾಕಂದರೆ ಅವನೇನು ಅಂದ್ಕೊಂಡ್ಬಿಟ್ಟಿದ್ದ, ಬಿದರಳ್ಳಿವರೆಗೆ ಹೋಗ್ತಾ ಇದ್ನಲ್ಲ, ಅದು ಇಳಿಜಾರು ಪ್ರದೇಶ ಆಗಿತ್ತು. ಅವನು ಬಹಳಷ್ಟು ಸುಲಭವಾಗಿ ಪೆಟ್ರೋಲ್ ಆಫ್ ಮಾಡಿಕೊಂಡು ಲೂನಾವನ್ನು ತಗೊಂಡು ಹೋಗ್ತಾ ಇದ್ದ. ಆದರೆ ವಾಪಸ್ ಹೋಗ್ಬೇಕಾದ್ರೆ ಅವನ ಪುಸ್ತಕದ ಹೊರೆ ಹೊತ್ಕೊಂಡು ಹಾಗೆ ಎತ್ತರದ ಉಬ್ಬಲ್ಲಿ ಇರ್ತಿತ್ತಲ್ಲ ಅದನ್ನು ಹತ್ತಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲೂನಾ ಕಿರ್ರಂತ ಶಬ್ದ ಮಾಡ್ಕೊತ ರಸ್ತೆಯನ್ನು ಪರಚ್ಕೊಂಡು ಅಂದರೆ ಎಳ್ಕೊಂಡು ಹೋಗುವಂತೆ ರೀತಿಯಲ್ಲಿ ಹೋಗ್ತಾ ಇತ್ತು. ಕೂಗ್ತಾ ಅಂದರೆ ಬಹಳಷ್ಟು ಶಬ್ದ ಮಾಡ್ತಾ ಅದು ಹೋಗ್ತಾ ಇತ್ತು. ಅದು ಬರುವಾಗ ಏನು ಪೆಟ್ರೋಲ್ ಉಳಿಸಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ಪೆಟ್ರೋಲು ಅಷ್ಟನ್ನು ಅದು ಕುಡಿದ್ಬಿಡ್ತತ್ತೆ ಅನ್ನುವಂಥದ್ದು, ಅಂದರೆ ಹೆಚ್ಚು ಪೆಟ್ರೋಲ್ ಖರ್ಚಾಗ್ತಿತ್ತು ಅನ್ನುವಂಥದ್ದು ಆ ಜಬ್ಬಾರ್ ಸಾಹೇಬ್ಗೆ ಅಂದಾಜೇ ಆಗ್ತಾ ಇರಲಿಲ್ಲ. ಹಾಗೆ ಪಶು ಆಸ್ಪತ್ರೆ ಎದುರು ಕುಂಟುತ್ತಾ ಅವರು ನಿರೂಪಕನ ಹತ್ರ ನೋಡ್ತಾನಂತೆ. ಏನಯ್ಯ ಜಬ್ಬಾರ್, 4 ದಿನದಿಂದ ನಿನ್ನ ಮುಖನೇ ನೋಡಲಿಲ್ವಲ್ಲೋ ಅಂತ ಕೇಳಿದರು ನಿರೂಪಕರು. ಅದಕ್ಕೆ ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಎಂದು ಜಬ್ಬಾರ್ 4 ದಿನದಿಂದ ಪೋಸ್ಟಿನ ಕಂತೆ ಕೊಟ್ಟ. ಅಂದರೆ ಅವನು ಪೋಸ್ಟಿನ ಕಂತೆ ಅಂದರೆ ನಿರೂಪಕರು ಬರಹಗಾರರಾಗಿರೋದ್ರಿಂದ ಅವರಿಗೆ ಬಹಳಷ್ಟು ಪೋಸ್ಟ್ಗಳು ಬಂದಿದ್ವು, ಒಂದು ಕಂತೆನೇ ಅವರಿಗೆ ಕೊಟ್ಟನಂತೆ. ಅದಕ್ಕೆ ನಿರೂಪಕರು, ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡೋದೆ ಜೋಳಿಗೆ ಒಳಗೆ ಹಾಕ್ಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ ಅಂತ ಗದರುವಂತಹ ಧ್ವನಿಯಲ್ಲಿ ಕೇಳಿದ್ರಂತೆ. ಯಾರು? ನಿರೂಪಕರು. ಜೋಳಿಗೆ ಅಂತಂದರೆ ಬಟ್ಟೆಯ ಚೀಲ ಅಂತ ಹೇಳ್ಬಿಟ್ಟು, ನೀವು ಪೋಸ್ಟ್ಮನ್ಗಳನ್ನು ನೋಡಿರ್ಬೋದು, ಅವರು ಜೊತೆಯಲ್ಲಿ ಒಂದು ಬ್ಯಾಗ್ ಇರುತ್ತೆ, ಅದರೊಳಗೇ ಅವರು ಎಲ್ಲ ಪೋಸ್ಟ್ಗಳನ್ನು ಹಾಕಿಕೊಂಡಿರ್ತಾರೆ, ಅದನ್ನು ಜೋಳಿಗೆ ಅಂತ ಹೇಳ್ತಾರೆ. ಹಾಗೆ ಅವನು ಗದರುವಂತಹ ರೀತಿಯಲ್ಲಿ ಕೇಳಿದ್ರಂತೆ ನಿರೂಪಕರು. ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸ್ಲಿಲ್ಲ ಎಂದನಿಸ್ತು. ಜಬ್ಬಾರಿಗೆ ಅನ್ನಿಸ್ತಂತೆ, ಏನಂದರೆ ಇವರು ನಿರೂಪಕರಿಗೆ ನಾನು ಕುಣ್ತಾ ಇರೋದನ್ನು ನೋಡಿ ಸ್ವಲ್ಪನೂ ಮರುಕ ಕನಿಕರ ಉಂಟಾಗಲಿಲ್ಲ ಅಂತ ಅವನಿಗೆ ಅನ್ನಿಸ್ತಂತೆ. ಅದಕ್ಕೆ ಅವನೇ ಹೇಳ್ತಾನೆ ನೋಡಿ ಜಬ್ಬಾರ್, ಏನು ಮಾಡ್ತೀರಾ ಸಾರ್, ಹುಚ್ಚುನಾಯಿ ಹೆಚ್ಚಾಗಿ ಇದ್ದ ಬದ್ದವ್ರಿಗೆಲ್ಲ ಕಚ್ಬಿಟ್ಟಿದ್ದಾವೆ. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದರು, ಅದಕ್ಕೆ ಈ ಕಡೆ ಬಂದೆ ಅಂತ ಹೇಳ್ತಾ ಇದ್ದಾನೆ. ಪೋಸ್ಟ್ ಕೊಡೋಕೆ ಹೋದರೆ ಎಲ್ಲರ ಮನೆ ಮುಂದೆನೂ 4 ನಾಯಿ ಮಲಗಿರ್ತವೆ. ಅದು ಯಾವ ಕಳ್ಳರನ್ನ ಕಾದ್ಕೊಂಡು ಮಲಗ್ತಿರ್ತವೋ ಏನೋ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ ನನಗೆ.
ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ, ಅದಕ್ಕೆ ನಾನು ಹುಚ್ಚನಾಯೋ ಅಲ್ವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಳ್ತೀನಿ ಅಂತ ನಿರೂಪಕರಿಗೆ ಜಬ್ಬಾರು ಹೇಳ್ತಾನೆ. ಅಂದರೆ ಅವಾಗೆಲ್ಲ ನಾಯಿ ಕಚ್ಚಿದ್ರೆ ಹೊಕ್ಕಳಿಗೆ ಸುತ್ತಲೂ ಕೂಡ 14 ಇಂಜೆಕ್ಷನ್ಗಳನ್ನು ಮಾಡಿಸ್ಕೊಳ್ತಾ ಇದ್ರು. ಹಾಗೆ ನೋಡಿ, ಪಶು ಆಸ್ಪತ್ರೆಯ ಸ್ಟಾಕ್ಮನ್ ಅಂದರೆ ಅಲ್ಲಿರುವಂತಹ ಔಷಧಿಗಳ ಒಂದು ಸಂಗ್ರಹಣೆ ಮಾಡ್ಕೊಂಡಿರ್ತಾರಲ್ಲ, ಅದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರಲ್ಲ, ಅವರಿಗೆ ಸ್ಟಾಕ್ಮನ್ ಅಂತ ಕರೀತಾರೆ. ಅವರ ಹೆಸರು ಪುಟ್ಟಯ್ಯ. ಅಲ್ಲೇ ಗೇಟಿಗೆ ವಾಲ್ಕೊಂಡು ಹೋಗಿ ಬರೋರನ್ನೆಲ್ಲ ನೋಡ್ಕೊತ ಹಲ್ಕಿರಿಯುತ್ತಾ ನಿಂತ್ಕೊಂಡಿರ್ತಾನೆ. ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಆತ ಕೇಳಿಸ್ಕೊಂಡು ಇವರಿಬ್ಬರ ಜೊತೆಯಲ್ಲಿ ಅಂದರೆ ನಿರೂಪಕರು ಮತ್ತು ಜಬ್ಬಾರ ಜೊತೆಗೆ ಮಾತಿಗೆ ಪ್ರಾರಂಭಿಸ್ತಾನಂತೆ. ಉಚ್ಚನ ಇಂಜೆಕ್ಷನ್ ಏನೋ ಇದೆ, ಆದರೆ ಇದು ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾದರೆ ಹೇಗೋ ರಿಸ್ಕ್ ತಗೊಂಡು ಅದನ್ನು ಚುಚ್ಚಬಹುದು, ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. 1 ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ. ರೆಫ್ರಿಜಿರೇಟರ್ ಒಳಗೆ ಸಾವಿರಾರು ಔಷಧಿ ಇಟ್ಟಿರ್ತಾರೆ. ರೆಫ್ರಿಜಿರೇಟರ್ ಅಂದರೆ ಫ್ರಿಜ್ ಒಳಗೆ ಸಾವಿರಾರು ಔಷಧಿಗಳನ್ನು ಇಟ್ಟಿರ್ತಾರೆ. ಕರೆಂಟ್ನವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ? ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕ್ಬಿಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರಾ ಸರ್? ನಿಮ್ಮಂಥವ್ರು ಚೆನ್ನಾಗಿ ಉಗಿಬೇಕು ಸರ್, ಇಲ್ದಿದ್ರೆ ಸರಿ ಹೋಗಲ್ಲ. ನಮ್ಮಂಥವ್ರ ಮಾತಿಗೆ ಅವ್ರು ಬಿಲ್ಕುಲ್ ಬಗ್ಗೋದಿಲ್ಲ. ಇವತ್ತು ಹುಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು. ರೆಫ್ರಿಜಿರೇಟರ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಸಿರಮ್ ಅಂತ ಅಂದರೆ ಅದು ವೈದ್ಯಶಾಸ್ತ್ರದಲ್ಲಿ ಬಳಕೆ ಆಗಿರುವಂತಹ ಪದ. ಇದನ್ನು ನಿರ್ದಿಷ್ಟ ರೋಗಕಾರಕ ಸೂಕ್ಷ್ಮ ಜೀವಿಯನ್ನು ನಾಶ ಮಾಡಲಿಕ್ಕಾಗಿ ಅದರ ಪ್ರತಿಕಾಯವಿರುವಂತಹ, ಮುಖ್ಯವಾಗಿ ಲಸಿಕೆಗಳಲ್ಲಿ ಬಳಸುವಂತಹ ಒಂದು ಪ್ರಾಣಿ ಮೂಲದ ದ್ರವ. ಇದು ಏನು ಸಿರಮ್ ಅನ್ನುವಂಥದ್ದು ಒಂದು ಪ್ರಾಣಿ ಮೂಲದ ದ್ರವ. ಅದನ್ನು ರೆಫ್ರಿಜಿನಲ್ಲಿ ಇಟ್ಟರೆ ಅದು ಏನೂ ಆಗಲ್ವಂತೆ, ಅದು ಹೊರಗಡೆ ಇಟ್ಟರೆ ಅದು ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನು ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ನಂತೆ. ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ ಅಂತ ಹೇಳ್ತಾನೆ. ಇಂಡೆಂಟ್ ಅಂತಂದರೆ ವಸ್ತುಗಳನ್ನು ಕಳಿಸ್ಲಿಕ್ಕಾಗಿ ಬೇಕಾದಂತಹ ವಸ್ತುಗಳ ಸಂಖ್ಯೆಯನ್ನು, ಲೀಸ್ಟನ್ನು ಕಳಿಸುವುದಕ್ಕಾಗಿ ಇಂಡೆಂಟ್ ಅಂತ ಇರ್ತಾರೆ. ಅದು ಯಾವಾಗ ಕನ್ಸೈನ್ಮೆಂಟ್ ಆಗುತ್ತೋ ಗೊತ್ತಿಲ್ಲ. ಅದು ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು. ಕನ್ಸೈನ್ಮೆಂಟ್ ಅಂದರೆ ಅವು ಸರಕುಗಳನ್ನು ಯಾವಾಗ ಕಳಿಸ್ತಾರೋ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಪ್ಲೇಟು ಹಾಕಿದ. ಪುಟ್ಟಯ್ಯ ಏನು ಮಾಡ್ತಾನೆ, ಆ ಮಾತನ್ನು ಹೇಳ್ತಾನೆ. ಇವರೆಲ್ಲ ಮಾತುಗಳಿಂದ ನನಗೆ ಅಂದರೆ ನಿರೂಪಕರಿಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ಕಣ್ಣೆದುರು ಮೂಡಿತು. ಕಂತ್ರಿ ನಾಯಿ ಅಂದರೆ ಕಂಟ್ರಿ ಡಾಗ್ಸ್ ಅಂತ, ಅಂದರೆ ಇದನ್ನು ಕನ್ನಡದಲ್ಲಿ ದೇಶೀಯ ತಳಿಗಳು ಅಂತ ಕರೀತಾರೆ. ಬೀದಿ ನಾಯಿಗಳೆಲ್ಲ ಇರ್ತಾವಲ್ಲ, ಅವು ಎಲ್ಲಗಳ ಸಮೂಹವೆಲ್ಲ ಅವ್ರ ಕಣ್ಣೆದುರಿಗೆ ಬಂದ್ಬಿಡ್ತಂತೆ, ನಿರೂಪಕರ ಕಣ್ಣೆದುರಿಗೆ. ಇಲ್ಲಿ ದಾರಿಯಲ್ಲಿ ನಡೆದೋದ್ರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲ್ಗಿ ಗೊರಕೆ ಹೊಡಿತಾ ಇರೋದನ್ನು ನೋಡಬಹುದು. ಒಂದೊಂದು ಹೆಣ್ಣಾಯಿ ಹಿಂದೆ ಮತ್ತು 15 ನಾಯಿಗಳು ಪರಸ್ಪರ ಕಚ್ಚಾಟ. ಎಷ್ಟೋ ಸರಿ ಲಾರಿ ಬಸ್ಸುಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗ್ತದೆ ಅಂತೆ. ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಊಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುತ್ತವೆ. ನಿರೂಪಕರು ಹೇಳ್ತಾ ಇದ್ದಾರೆ, ಅಲ್ಲಿ ಕಂತ್ರಿ ನಾಯಿಗಳು ಏನೆಲ್ಲ ತೊಂದರೆ ಮಾಡ್ತವೆ ಅಂದರೆ ರಸ್ತೆಯಲ್ಲಿ ಹೋಗುವ ವಾಹನಗಳಿಗೆಲ್ಲ ಅಡ್ಡಿಯಾಗಿರ್ತವಂತೆ. ಅಷ್ಟೇ ಅಲ್ಲ, ಅವು ನರಿಗಳಿಗಿಂತ ಭಯಂಕರವಾಗಿ ಗುಂಪು ನಾಯಿಗಳ ಒಂದು ಸಮೂಹ ಇರುತ್ತಲ್ಲ, ಕಂತ್ರಿ ನಾಯಿಗಳ ಸಮೂಹ, ಅವೆಲ್ಲವೂ ಕೂಡ ಕೂಗಲಿಕ್ಕೆ ಪ್ರಾರಂಭ ಮಾಡಿದರೆ ಸ್ಮಶಾನದಲ್ಲಿ ಕೂಗುವಂತಹ ಶಬ್ದ, ನರಿಗಳ ಕೂಗುವಂತಹ ಶಬ್ದದಂತೆ ಅದು ಕೇಳಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಮಳೆಗಾಲದಂತೂ ಹಣ್ಣಾಗಿ ಕೆಳಗೆ ಬೀಳುವಂತಹ ಹಲಸಿನ ಹಣ್ಣು ತಿಂದು ಮುಸುಡಿಯೆಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ನಾಯಿಗಳು ಕಾಣ್ತಾ ಇರ್ತವಂತೆ. ಎಲ್ಲ ಹುಚ್ಚು ನಾಯಿಗಳ ತನವೇ ಕಾಣ್ತವೆ. ಹೆಂಗೆ ಕಾಣ್ತಾ ಇರ್ತವಂದರೆ ಎಲ್ಲವೂ ಅಲ್ಲಿರುವಂತಹ ಕಂತ್ರಿ ನಾಯಿಗಳ ಸಮೂಹ ಇರುತ್ತಲ್ಲ, ಅವೆಲ್ಲ ಹುಚ್ಚು ನಾಯಿಗಳೇನೋ ಅನ್ನುವಂತಹ ರೀತಿಯಲ್ಲಿ ಅಸಹ್ಯವಾಗಿ ಅವು ಕಾಣ್ತಾ ಇರ್ತವಂತೆ. ಹಲಸಿನ ಸಿಪ್ಪೆ
ಬರುವಂತಹ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯ್ತವಂತೆ. ಅಂದರೆ ನಾಯಿ ಕಚ್ಚೋದ್ರಿಂದ ಬರುವಂತಹ ರೋಗ ರೇಬಿಸ್ ರೋಗ. ಅದು ದನಗಳಿಗೆಲ್ಲ ಕಚ್ಚಿರೋದ್ರಿಂದ ಪಾಪ ಆ ದನಗಳು ಕೂಡ ರೇಬಿಸ್ ರೋಗದಿಂದ ಸಾಯ್ತಾ ಇದ್ವಂತೆ. ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಕ್ಮೆನ್ ಪುಟ್ಟಯ್ಯನ ಚಿತಾವಣೆ ಅಂತಂದರೆ ಈತನ ಪ್ರಚೋದನೆಯ ಮಾತುಗಳು. ಅಂದರೆ ಅವನು ಏನೆಲ್ಲ ಹೇಳಿದ್ನಲ್ಲ, ಎಷ್ಟೆಲ್ಲ ಕರೆಂಟ್ ಇಲ್ಲ ಅಂದರೆ ತೊಂದರೆ ಆಗುವಂಥದ್ದು, ಸ್ಟಾಕ್ ಇಲ್ಲದೆ ಇರುವಂಥದ್ದು, ಇವೆಲ್ಲವುಗಳು ಕೂಡ ಅವನಿಗೆ ಪ್ರಚೋದಿಸುವಂತಹ ರೀತಿಯಲ್ಲಿ, ಅಂದರೆ ಅವರಿಗೆ ಕೋಪವನ್ನು ತರಿಸುವಂತಹ ರೀತಿಯಲ್ಲಿ ಆ ಮಾತುಗಳೆಲ್ಲ ಆಯಿತು. ಹಾಗೆ ಹೇಳ್ತಾನೆ ನೋಡಿ ಸರ್, ಈ ಊರಿನ ಮುನ್ಸಿಪಾಲ್ಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ. ಇವರಿಂದ ಮತ್ತೇನು ಆಗದಿದ್ರೂ ಪರವಾಗಿಲ್ಲ, ಈ ಊರಿನ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕೆ ಆಗೋಲ್ವಾ? ನಾವು ಹುಚ್ಚುನಾಯಿ ಸಿರಮ್ಗೆ ಖರ್ಚು ಮಾಡೋ ಹಣ 100ರಲ್ಲಿ 1 ಭಾಗ ಖರ್ಚು ಮಾಡಿದರೆ ಸಾಕಲ್ಲ ಸರ್, ಎಷ್ಟೊಂದು ಜೀವ ಉಳಿಸಬಹುದು. ನಾವಾದರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರು ಅಂದರೆ ತನ್ನ ತೊಂದರೆಗಳನ್ನೆಲ್ಲ ಆತ ಹೇಳ್ಕೊತ ಮುಂದುವರಿಸ್ತಾನೆ. ನೋಡಿ, ಆ ಕಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕೆ ಹುಚ್ಚುನಾಯಿಗೆ ಸಿರಮ್ ಖರ್ಚು ಮಾಡ್ತಾರಲ್ಲ, ಆ ಒಂದು ಖರ್ಚಿನ ಹಣದ 100ರಲ್ಲಿ 1 ಭಾಗ ಅಂದರೆ ಆ ಸಿರಮ್ಗೆ ಇರುವಂತಹ ಅದು ಅತ್ಯಂತ ದುಬಾರಿಯಾಗಿರುವಂಥದ್ದು. ಅದನ್ನು ತರಿಸೋ ಬದಲು ಈ ನಾಯಿಗಳನ್ನೆಲ್ಲ ಮಾಡಲಿಕ್ಕೆ 1% ಅಷ್ಟೇ, 100ರಲ್ಲಿ 1 ಭಾಗ ಮಾತ್ರ ಖರ್ಚಾಗುತ್ತಲ್ಲ ಸರ್ ಅಂತ ಅವನು ತನ್ನ ತೊಂದರೆಯನ್ನು, ಅವನಿಗಿದ್ದಂತಹ ತೊಂದರೆಗಳ ಮಾತುಗಳನ್ನು ಆತ ಹೇಳ್ದ. ಅವನ ವಾಕ್ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಖುಷಿ ಆಗ್ತಾ ಇತ್ತಂತೆ. ಅವನ ವಾಕ್ಸರಣಿಗೆ ಅಂದರೆ ಅವನು ಮಾತಾಡ್ತಾ ಇರುವಂಥದ್ದು, ಯಾರು ಜಬ್ಬಾರ್ ಮಾತಾಡ್ತಾ ಇದ್ನಲ್ಲ, ಅವನು ಮಾತನಾಡುವಂತಹ ಮಾತುಗಳನ್ನು ಕೇಳಿ ಅವರಿಗೆ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಆಟೋಮೆಟಿಕ್ಕಾಗಿ ಇನ್ನಷ್ಟು ಕೋಪ ಏರ್ತಾ ಹೋಗ್ತಂತೆ. ಇದನ್ನು ನೋಡಿ ಅವರಿಬ್ಬರು, ಯಾರ್ಯಾರು, ಜಬ್ಬಾರು ಮತ್ತು ಪುಟ್ಟಯ್ಯ, ಇವರಿಬ್ಬರ ಮಾತುಗಳನ್ನು ಕೇಳಿ ಜಬ್ಬಾರು ಮತ್ತು ಪುಟ್ಟಯ್ಯ ನಿರೂಪಕರು ಕೋಪಗೊಳ್ತಾ ಇರುವಂಥದ್ದನ್ನು ನೋಡಿ ಅವರು ಇಬ್ಬರು ಒಳಗೊಳಗೆ ಖುಷಿ ಆಗ್ತಾ ಇದ್ರಂತೆ. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನಿರೂಪಕರನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕರನ್ನಾಗಿ ಪರಿವರ್ತಿಸಲು ಅವರಿಬ್ಬರು ಪ್ರಯತ್ನ ಮಾಡ್ತಾ ಇದ್ರು. ಯಾರೋ ಜಬ್ಬಾರು ಮತ್ತು ಪುಟ್ಟಯ್ಯ, ಪೋಸ್ಟ್ಮನ್ ಜಬ್ಬಾರು, ಹಾಗೆ ಆಸ್ಪತ್ರೆಯ ಸ್ಟಾಕ್ಮನ್ ಯಾರನ್ನು, ಪುಟ್ಟಯ್ಯ. ನಿಮ್ಮ ಡಾಕ್ಟ್ರಿಗೆ ಹೇಳಿ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದೇನ್ರಿ, ನೋಡ್ರಿ ಈ ಪೋಸ್ಟ್ಮ್ಯಾನ್ ಜಬ್ಬಾರ್ಗೂ ಕೂಡ ಹುಚ್ಚುನಾಯಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಅವರು ನಿರೂಪಕರು ಹೇಳಿದರು. ಹೌದು, ಎಲ್ಲಿ ಕಚ್ಚಿತೋ ಜಬ್ಬಾರ್ ಅಂತ ಆತ ಪುಟ್ಟಯ್ಯ ಕೇಳ್ತಾನೆ. ಅದಕ್ಕೆ ಜಬ್ಬಾರ್ನ ಮುಖ ಕೊಂಚ ಇರುಸು ಮುರುಸಿಗೆ ಸಿಕ್ಕಂತೆ ಕಾಣ್ತದೆ. ನಾಯಿ ಕಚ್ಚಿದೆ ಸುಳ್ಳಿರಬಹುದು ಎಂದು ನಿರೂಪಕರಿಗೆ ಅನುಮಾನ ಆಯ್ತಂತೆ. ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಅಂತ ಅವನು ಜಬ್ಬಾರು ಹೇಳ್ತಾನಂತೆ. ನನ್ನ ಮಗಂದು ಅದು ತೋರಿಸೋ ಅಂಥ ಜಾಗ ಅಲ್ಲ ಬಿಡಿ, ಬೀದಿಯಲ್ಲಿ ತೋರಿಸೋ ಹಂಗೆ ಇಲ್ಲ, ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಜಬ್ಬಾರು ಹೇಳಿದ್ನಂತೆ. ಅದಕ್ಕೆ ಛೇ ನಾನು ಕೇಳಿದ್ದು ಎಲ್ಲಿ, ಯಾವ ಬೀದಿಲಿ ಅಂತ ಕಣಯ್ಯ, ಅದಕ್ಕೆ ಯಾಕೆ ನೀನು ಪ್ಯಾಂಟ್ ಬಿಚ್ತೀಯಾ ಎಂದು ಪುಟ್ಟಯ್ಯ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರ್ನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ತಡೆ ಹಾಕ್ತಾನೆ. ನನ್ನ ಕಡೆ ತಿರುಗಿ, ಇನ್ಮೇಲೆ ಮುನ್ಸಿಪಾಲ್ಟಿಯವರೇ ಹುಚ್ಚುನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಬಿಟ್ಟು ಚುಚ್ಚಿಸ್ತಾರಂತೆ, ಹೇಗಿದೆ ನೋಡಿ ಇವ್ರದ್ದು ಕರಾಮತ್ತು ಅಂತ ಹೇಳ್ಬಿಟ್ಟು ಮತ್ತೆ ಪುಟ್ಟಯ್ಯ ಹೇಳ್ದ. ನಿರೂಪಕರಿಗೆ ಇನ್ನಷ್ಟು ಕೋಪ ಬಂದ್ಬಿಡ್ತಂತೆ. ಇವರಿಬ್ಬರು ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳಂತ ಅಂದು ಅವ್ರ ಬುದ್ಧಿಗೆ ತಿಳಿದು ಅವ್ರ ಮಾತಿಗೆ ನನ್ನ ಭಾವನೆಗಳು ಕೂಡ, ಅಂದರೆ ಲೇಖಕರ ಭಾವನೆಗಳು ಕೂಡ ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋದುದನ್ನು ನೋಡಿದರೆ ಹೊಗಳಿಕೆ, ತೆಗಳಿಕೆ, ಚಾಡಿ ಇವುಗಳಿಗೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂಥ ಹಿಡಿತಾ ಇದೆ ಅಂದರೂ ಅದು ಆಶ್ಚರ್ಯ ಆಗುತ್ತೆ. ಅಂದರೆ ಅದು ಹಿಡಿತವನ್ನು ಕಳ್ಕೊಂಡು ಬಿಡುತ್ತೆ ಅಂತ ಹೇಳಲಿಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ. ಅಲ್ಲರಿ, ಮುನ್ಸಿಪಾಲ್ಟಿಯವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ₹1000 ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ
ಸಾರ್ವಜನಿಕರಿಗೆಲ್ಲ ಪುಕ್ಸಟ್ಟೆ 14 ಚುಚ್ಚಿಸ್ತಾರೆ ಅಂದರೆ ಏನರ್ಥ ಎಂದು ಅವರು ನಿರೂಪಕರು ಜೋರಾಗಿ ಕೂಗ್ತಾರಂತೆ. ಅದಕ್ಕೆ ಮತ್ತೆ ಪುಟ್ಟ ಹೇಳ್ತಾನಂತೆ, ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ನು ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ದ ಪುಟ್ಟಯ್ಯ. ಕೊಂಚ ದನಿ ತಗ್ಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅಂದರೆ ಅದಕ್ಕೆ ನಿಖರವಾಗಿ ಗೊತ್ತಿಲ್ಲ, ವರ್ತಮಾನ ನ್ಯೂಸ್ ಬಂದಿದೆ ಅಂತ ಆತ ಹೇಳ್ತಾನೆ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವು ಏನು ಮಾಡೋಣ ಹೇಳಿ, ಅದಕ್ಕೆ ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲ, ಆನೆ ಕೊಡೋ ಡೋಸೇಜೂ ಗೊತ್ತಿಲ್ಲ. ಡೋಸೇಜು ಅಂದರೆ ಔಷಧಿಯನ್ನು ಕೊಡಬೇಕಾದ್ರೆ ವ್ಯಕ್ತಿ ಇರ್ಬೋದು, ಪ್ರಾಣಿಗಳು ಇರ್ಬೋದು, ಅವರುಗಳ ತೂಕಕ್ಕೆ ತಕ್ಕಂತೆ ಔಷಧಿಯನ್ನು ಕೊಡೋದ್ರಿಂದ ಅವನು ಹೇಳ್ತಾನೆ ಈ ಮಾತನ್ನು. ಡೋಸೇಜು ಕೂಡ ಗೊತ್ತಿಲ್ಲ, ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡಬೇಕಂತೆ. ದುಣ್ಣ ಮುಂಡೆ ಆನೆಯನ್ನು ತಗೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರಾ ಹೇಳಿ ಅಂತ ಆತ ಹೇಳ್ತಾನೆ. ಆನೆಯನ್ನು ತೂಕ ಮಾಡಲಿಕ್ಕೆ ತಕ್ಕಡಿ ಎಲ್ಲಿಂದ ತರಬೇಕು ಹೇಳ್ರಿ ಅಂತ ಪುಟ್ಟಯ್ಯ ಹೇಳ್ದ. ಆನೆಗೆ ಹುಚ್ಚು ಹಿಡಿದ್ರೆ ಏನು ಕತೆ ಎಂದು ಯೋಚಿಸಿ ನಿರೂಪಕರಿಗೆ ಗಾಬರಿ ಆಯ್ತಂತೆ. ಸುಮ್ಮನೆ ಹೋಗ್ರಿ, ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಐತೇನ್ರಿ? ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಲ್ಲೂ ಕೂಡ ನಾಟೋದಿಲ್ಲ. ಹೇಗೆ ಸುಮ್ಮನೆ ಇಂತಹ ಊಹಾಪೋಹಗಳು ಅಂದರೆ ಆ ಹಂತೆ ಕಂತೆಗಳನ್ನು ಯಾಕೆ ಹಬ್ಬಿಸ್ತೀರಾ? ಈ ರೀತಿ ಹಬ್ಬಿಸ್ಬಾರ್ದು ಅಂತ ಹೇಳಿಬಿಟ್ಟು ನಿರೂಪಕರು ಹೇಳಿದ್ರಂತೆ. ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್, ಅವಕ್ಕೆ ತೆಲ್ ಕೆಟ್ಟು ಕಂಡ್ಕೊಂಡದಕ್ಕೆಲ್ಲ ಕಚ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಪುಟ್ಟಯ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ಹಲ್ಲು ನಾಟಬೇಕೆಂದೇನೂ ಇಲ್ಲ ತಗೊಳ್ಳಿ. ಅದ್ರ ಮೈ ಮೇಲೆ ಒಂದು ಸಣ್ಣ ಗೀರ್ಗಾಯ ಇದ್ರು ಹುಚ್ಚುನಾಯಿ ಜೊಲ್ತಾಗಿದ್ರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ನಿರೂಪಕರಿಗೆ ಮುನ್ಸಿಪಾಲ್ಟಿಯವರ ಮೇಲೆ ರೋಷ ಏರಿದ್ದನ್ನು ನೋಡಿ, ನಿಮ್ಮಂಥವರು ಒಂದು ಮಾತು ಹೇಳಬೇಕು ಸಾರ್ ಪ್ರೆಸಿಡೆಂಟ್ರಿಗೆ, ನಾಳೆ ಪೇಪರಲ್ಲಿ ಬರೀತೀರಿ ಅಂತಾದ್ರೂ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜಬ್ಬಾರ್ ಹೇಳ್ದ. ಈ ಊರಲ್ಲಿ ಯಾರೂ ಹೇಳೋರು ಕೇಳೋರು ಇರೋಂಗೆ ಕಾಣಲ್ಲ, ನಡೀರಿ ಒಂದು ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟ್ರಿಗೆ ಅಂತ ನಿರೂಪಕರು ತೀರ್ಮಾನಕ್ಕೆ ಬರ್ತಾರೆ. ಗೌಡ್ರು ಲಿಂಗಾಯತರು ಜಗಳ ಆಡಿಕೊಂಡು ಆ ಖಾನ್ ಸಾಹೇಬರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಆ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ. ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೊತಿದ್ದೀನಿ ಅಂತಾನೆ. ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗೀತಾ ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಒದರುತ್ತಿದ್ದಂತಹ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯ ಜಬ್ಬಾರು ಮುಸಲ್ಮಾನನೆಂಬುದನ್ನು ಗಮನಿಸಿ, ಹಂಗಂತ ಸಾಬರ ಮೇಲೆ ನನಗೇನು ಸಿಟ್ಟಿಲ್ಲ, ನಂದೇನಪ್ಪ ಅಂದರೆ ಇರೋ ವಿಷಯ ಮುಚ್ಚು ಮರೆ ಇಲ್ಲದೆ ಹೇಳ್ಬಿಡೋದು, ಹಿಂದೊಂದು ಮುಂದೊಂದು ಮಾಡೋರನ್ನ ಕಂಡ್ರೆ ನಂಗಾಗೋದಿಲ್ಲ ಅಂದು ಆತ ಜಾಗರೂಕತೆಯಿಂದ ಮತ್ತೆ ಮಾತಾಡ್ತಾನೆ. ಹಾಗೆ ನಾವು ಬರ್ತೀವಿ, ನೀವು ಮುಂದೆ ನಡೀರಿ ಸರ್ ಅಂತ ಹೇಳ್ಬಿಟ್ಟು ನಿರೂಪಕರಿಗೆ ಜಬ್ಬಾರು ಮತ್ತು ಪುಟ್ಟಯ್ಯ ಹೇಳ್ತಾರಂತೆ. ಈ ಥರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯವಾ? ಹುಚ್ಚುನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ವಾ, ಪ್ರೆಸಿಡೆಂಟ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ಧ್ವನಿಯಲ್ಲಿ ಜಬ್ಬಾರ್ ಹೇಳ್ತಾನೆ. ಹೀಗೆ ಹೇಳಿದ ಮೇಲೆ ನಿರೂಪಕರು ಸ್ಕೂಟ್ರನ್ನು ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರಲು ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟರು. ಕೊಂಚ ದೂರ ಹೋಗಿ ಸ್ವಲ್ಪ ದೂರ ಹೋಗಿ ಹಿಂದಿರುಗಿ ನೋಡಿದರೆ ಜಬ್ಬಾರು ಮತ್ತು ಪುಟ್ಟಯ್ಯ ಇಬ್ಬರೂ ಕೂಡ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳ್ತಾ ಇರುವಂಥದ್ದನ್ನು ಕಂಡ್ರು. ಅಂದರೆ ಇವರಿಗೆ ನಿರೂಪಕರಿಗೆ ಹೇಳಿದರು, ಆದರೆ ಜಬ್ಬಾರು ಮತ್ತು ಪುಟ್ಟಯ್ಯ ಅವರು ತಮ್ಮ ದಾರಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ನೋಡಿದರು ನಿರೂಪಕರು. ಆಗ ನಿರೂಪಕರಿಗೆ ತಕ್ಷಣ ಈ ಅವಿವೇಕಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದ ನನ್ನ ನಡವಳಿಕೆಗೆ
ಅಂದರೆ ನಿರೂಪಕರ ನಡವಳಿಕೆಗೆ ಅವ್ರಿಗೆ ನಗು ಬಂತಂತೆ. ಇವ್ರು ಯಾರಿಗೂ ಇಲ್ಲದೆ ಆಸ್ತೆ ಅಂದರೆ ಜವಾಬ್ದಾರಿ ಅಥವಾ ಕಾಳಜಿ ಅಂತ ಹೇಳ್ಬಿಟ್ಟು ಅದು ನನಗ್ಯಾಕೆ ಅಂತ ಅವರು ಚಿಂತಿಸಿದ್ರು ಕೂಡ, ಆದರೂ ಪ್ರೆಸಿಡೆಂಟ್ ಹತ್ರ ಜಗಳ ಮಾಡಲು ಅವರು ಮಾನಸಿಕವಾಗಿಯೇ ತಯಾರಾಗಿದ್ದರಿಂದ ಅವರು ತಮ್ಮ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕು ಅಂತ ಹೇಳ್ಬಿಟ್ಟು, ಅಂದರೆ ತನ್ನ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ದೃಢ ಮನಸ್ಸಿನಿಂದ ಮುನ್ಸಿಪಲ್ ಆಫೀಸ್ನತ್ತ ಅವರು ಹೊರಡ್ತಾರೆ. ಯಾರು? ನಿರೂಪಕರು. ಇಷ್ಟು 5ನೇ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹದ್ದು. ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.